ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ಕೆಟು ಆಲ್ಮೋಸ್ಟ್ 300 ಪಾಯಿಂಟ್ಸು, ಆಲ್ಮೋಸ್ಟು 1.5% ಅಷ್ಟು ಬುಲಿಶಲ್ಲಿ ಓಪನ್ ಆಗಿದೆ, ಅಂದರೆ ಅಪ್ಪಲ್ಲಿ ಓಪನ್ ಆಗಿದೆ ಮಾರ್ಕೆಟು. ಸೊ ರೀಸನ್ ಇಷ್ಟೇ, ಲಾಸ್ಟ್ 3 ಡೇಸಿಂದ ಮಾರ್ಕೆಟು ರಜೆ ಇತ್ತು, 2 ದಿನ ಹಾಲಿಡೇಸು ಜೊತೆಗೆ ಇಂಡಿಪೆಂಡೆನ್ಸ್ ಡೇದೊಂದು ಲೀವು, 3 ಡೇಸಿಂದ ಮಾರ್ಕೆಟು ಕ್ಲೋಸ್ ಇತ್ತು. ಸೊ ರೀಸನ್ ಇಷ್ಟೇ, ಒಂದು ಒಳ್ಳೊಳ್ಳೆ ಪಾಸಿಟಿವ್ ನ್ಯೂಸ್ಗಳು ಮಾರ್ಕೆಟಲ್ಲಿ ಸ್ಪ್ರೆಡ್ ಆದವು. ಇಂಡಿಪೆಂಡೆನ್ಸ್ ಡೇ ದಿವಸ PM ಅವರು GST ಬಗ್ಗೆ ಒಂದು ಡಿಸಿಷನ್ ಎಲ್ಲ ತೊಗೊಂಡಿದ್ರು, ಎಲ್ಲ ಪಾಸಿಟಿವ್ ಡಿಸಿಷನ್ನೇ. ಸೊ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಆ ರೀಸನ್ಗೆ ಇವತ್ತು 310 ಪಾಯಿಂಟ್ಸ್ ಗ್ಯಾಪ್ ಅಪ್ಪಲ್ಲಿ ಮಾರ್ಕೆಟ್ ಓಪನ್ ಆಗಿದೆ ಈಗಷ್ಟೇ. ಸೊ ಇಲ್ಲಿಂದ ಒಂದು ಗ್ಯಾಪ್ ಫಿಲ್ಲಿಂಗ್ ಬರಬೇಕು, ರೆಸಿಸ್ಟೆನ್ಸ್ ಲೆವೆಲ್ ನಡೀತಾ ಇದೆ, ನೋಡೋಣ. ಇಲ್ಲ ಈ ಪಾಸಿಟಿವ್ ನ್ಯೂಸ್ ಇರೋದ್ರಿಂದ ಬಯರ್ಸ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋ ರೀಸನ್ ಇರುತ್ತೆ. ಸೊ ಇಲ್ಲಿಂದ ಟ್ರೆಂಡ್ ಕಂಟಿನ್ಯೂ ಆದರೂ ಆಗ್ಬೋದು. ಓಕೆ, ವೆಯ್ಟ್ ಮಾಡಿ ನೋಡೋಣ, ಯಾವ ಕಡೆ ಟ್ರೇಡ್ ಸಿಗುತ್ತೆ ಆ ಕಡೆ ಪ್ಲ್ಯಾನ್ ಮಾಡೋಣ. ಓಕೆ, ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ ಕ್ಯಾಂಡಲು. ಈ ಕ್ಯಾಂಡಲ್ ಟಾಪ್ ಬ್ರೇಕ್ ಆದರೆ ನಾವು ಇಲ್ಲೊಂದು ಸ್ಕ್ಯಾಲ್ಪ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ರಿಸ್ಕೇನೆ, ಆಲ್ರೆಡಿ ಏನು ಮೂಮೆಂಟ್ ಇತ್ತು ಅದು ಸಿಕ್ಬಿಟ್ಟಿದೆ ಗ್ಯಾಪ್ ಅಪ್ಪಲ್ಲಿ. ಬುಲ್ಲಿಶ್ ಟ್ರೇಡು ಸ್ವಲ್ಪ ಟಫೇನೆ, ಒಂದು ಸ್ಕ್ಯಾಲ್ಪ್ ಮಾಡ್ಕೋಬೋದು ಅಷ್ಟೇ. ಓಕೆ, ನಿಫ್ಟಿನಲ್ಲಿ 24,950 ಇನ್ ದ ಮನಿ ಕಾಲ್ ಸೈಡು ನಾವಿಲ್ಲೊಂದು ಸ್ಕ್ಯಾಲ್ಪ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 154ಅಲ್ಲಿ ಎಂಟ್ರಿ, ಒಂದು 10 ಪಾಯಿಂಟ್ಗೆ ಟಾರ್ಗೆಟು, 10 ಪಾಯಿಂಟ್ SL. ಅದು ಏನಾದರೂ ಟ್ರೆಂಡ್ ಕಂಟಿನ್ಯೂ ಆದರೆ ಟ್ರಯಲ್ ಮಾಡ್ತಾ ಹೋಗೋಣ ಟ್ರೇಡ್ನ, ಅದರ್ವೈಸು 10 ಪಾಯಿಂಟ್ಗೆ ನಾವು ಸ್ಕ್ಯಾಲ್ಪಲ್ಲಿ ಬುಕ್ ಮಾಡೋಣ. ಓಕೆ, ಸೆಕೆಂಡ್ ಕ್ಯಾಂಡಲು ನೆಗೆಟಿವಲ್ಲೇ ಕ್ಲೋಸ್ ಆಯಿತು. ಸೊ ಆ ಕ್ಯಾಂಡಲ್ ಇನ್ನೂ ಬ್ರೇಕ್ ಆಗಲಿಲ್ಲ, ಸೊ ನಮಗಿನ್ನೂ ಎಂಟ್ರಿ ಸಿಕ್ಕಿಲ್ಲ. ಏನಾದರೂ ಇದು ಟಾಪ್ ಬ್ರೇಕ್ ಆಗದೆ ಲೋ ಸೈಡ್ ಏನಾದ್ರು ಬೇರಿಶ್ ಕ್ಯಾಂಡಲ್ ಬಿಲ್ಡ್ ಆದರೆ ಸೊ ನಾವು ಈ ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಬಿಯರಿಶ್ ಟ್ರೇಡ್ ಪ್ಲ್ಯಾನ್ ಮಾಡೋಣ P ಸೈಡು. ಇಲ್ಲಾಂದರೆ ಡೇಟಾ ನೋಡಿದ್ರೆ ಸಪೋರ್ಟ್ ಇದೆ, ಬಿಯರಿಶ್ ಡೇಟಾ ಇದೆ. ಸೊ ಒಂದು ಸ್ಕ್ಯಾಲ್ಪ್ ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ವೆಯ್ಟ್ ಮಾಡಿ ನೋಡೋಣ. ಎಂಟ್ರಿ ಸಿಕ್ಕಿದ್ರೆ ನಾವು ಎಂಟರ್ ಆಗೋಣ ಟ್ರೇಡ್ಗೆ, ಇಲ್ಲಾಂದರೆ ಲೀವ್ ಇಟ್. ಓಕೆ, ಫೈನಲಿ ಎಂಟ್ರಿ ಸಿಕ್ಕಿದೆ. ಜಾಸ್ತಿ ಪಾಯಿಂಟ್ ಎಕ್ಸ್ಪೆಕ್ಟ್ ಇಟ್ಕೊಳ್ಳೋಂಗಿಲ್ಲ. ಸೊ ಒಂದು 10 ಪಾಯಿಂಟ್ಸಲ್ಲಿ ನಾವು ಸ್ಕ್ಯಾಲ್ಪ್ ಮಾಡಿಕೊಂಡು ಹೊರಗಡೆ ಬರೋಣ. ಇಲ್ಲ ಏನಾದರೂ ಸ್ಟ್ರಾಂಗ್ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ಸೊ ನಾವು ಟ್ರಯಲ್ ಮಾಡ್ತಾ ಹೋಗೋಣ. ಓಕೆ, ಎಂಟರ್ ಆಗಿದ್ದೀನಿ ನಾನು ಟ್ರೇಡ್ಗೆ. ಓಕೆ, ಫಸ್ಟ್ ಟಾರ್ಗೆಟ್ ಡನ್, 10 ಪಾಯಿಂಟು ಕ್ಯಾಪ್ಚರ್ ಆಗಿದೆ ಸ್ಕ್ಯಾಲ್ಪಲ್ಲಿ. ಸೊ ಪ್ರೀವಿಯಸ್ ಕ್ಯಾಂಡಲು ಸ್ವಲ್ಪ ಬುಲ್ಲಿಶ್ ಕ್ಯಾಂಡಲೇ ಇದೆ, ಡೇಟಾ ಕೂಡ ಸಪೋರ್ಟ್ ಇದೆ. ಇನ್ನೂ ಸ್ವಲ್ಪ ಮೂಮೆಂಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಸೊ ಟ್ರಯಲ್ ಮಾಡ್ತಾ ಹೋಗೋಣ ಟ್ರೇಡ್ನ. ರಿವರ್ಸ್ ಆದರೆ ಎಕ್ಸಿಟ್ ಆಗೋಣ. ನಾವು ಏನು ಸ್ಕ್ಯಾಲ್ಪ್ ಪಾಯಿಂಟ್ಸ್ ಇತ್ತು ಆ ಸ್ಕ್ಯಾಲ್ಪ್ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಆಗೋಣ. ಟಾರ್ಗೆಟು ನೆಕ್ಸ್ಟು 77 ನಿಯರು. ಓಕೆ, ಟಾರ್ಗೆಟ್ ಡನ್ 77. ಬುಕ್ ದ ಟ್ರೇಡ್. ಯಾಕೆಂದರೆ ಇದೊಂದು ರೆಸಿಸ್ಟೆನ್ಸ್ ಏರಿಯಾ, ಇಲ್ಲಿಂದ ಸುಮಾರು ಸಲ ಮಾರ್ಕೆಟು ರಿವರ್ಸ್ ಆಗಿದೆ. ಸೊ ಇದು ಸೆಲ್ಲರ್ಸ್ ಏರಿಯಾ ಆಗಿರೋದ್ರಿಂದ ಆಲ್ಮೋಸ್ಟ್ ಏನು ಮೂಮೆಂಟಮ್ ಇತ್ತು ಅಷ್ಟು ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಅಂದ್ಕೊತೀನಿ. ಓಕೆ, ಬುಕ್ ದ ಟ್ರೇಡ್ 77ಅಲ್ಲಿ. ಓಕೆ, ರಿವರ್ಸ್ ಏರಿಯಾ ಅಂತ ನಾವು ಟ್ರೇಡ್ನ ಕ್ಲೋಸ್ ಮಾಡಿದ್ವು. ಆಲ್ಮೋಸ್ಟ್ ಇದು 80 ತನಕ ಮೂಮೆಂಟಮ್ ಕೊಟ್ಟಿದೆ, ಇನ್ನೂ 3 ಪಾಯಿಂಟ್ ಎಕ್ಸ್ಟ್ರಾ ನಾವು ಬುಕ್ ಮಾಡಿದ್ಕಿಂತ. ಸೊ ಇನ್ನು ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. EMA ಎಲ್ಲೂ ಕೂಡ ಬ್ರೇಕ್ ಆಗ್ತಾ ಇಲ್ಲ, ಸಪೋರ್ಟ್ ಆಗ್ತಾ ಇದೆ, ಮತ್ತು ಡೇಟಾ ಕೂಡ ಸ್ವಲ್ಪ ಹೆವಿ ಆಗ್ತಾ ಇದೆ. ಸೊ ನಾವಿಲ್ಲಿ ಇನ್ನೊಂದು ಬೇರೆ ಅರ್ಥ ಮನಿನಲ್ಲಿ ಒಂದು C ಟ್ರೇಡ್ ಪ್ಲ್ಯಾನ್ ಮಾಡೋಣ, ಸ್ಕ್ಯಾಲ್ಪು. ಓಕೆ, 25,000 CEನಲ್ಲಿ 154ಅಲ್ಲಿ ನಾವು ಎಂಟರ್ ಆಗೋಣ. ಸೊ ಇದು ಒಂದು 10 ಪಾಯಿಂಟಲ್ಲಿ ನಾವು ಟ್ರೇಡ್ನ ಬುಕ್ ಮಾಡಬೇಕು. ಸ್ಕ್ಯಾಲ್ಪಿಂಗ್ ಇದೊಂದು ಅಷ್ಟೇ.
ಓಕೆ, ಟಾರ್ಗೆಟ್ ಡನ್. 54 to 64 ಬುಕ್ ದ ಟ್ರೇಡ್. ಇದೊಂದು ಸೆಲ್ಲರ್ಸ್ ಏರಿಯಾ, ಸೊ ಇಲ್ಲಿ ಟ್ರೇಡ್ನ ಹೋಲ್ಡ್ ಮಾಡೋದು ತುಂಬ ರಿಸ್ಕಿ. ಅದಕ್ಕೆ ಸ್ಕ್ಯಾಲ್ಪಿಂಗ್ ಮಾಡಿ ಔಟ್ ಆಗಿದ್ದು ಟ್ರೇಡಿಂದ. ಓಕೆ, ನನ್ನ ಎಕ್ಸ್ಪೆಕ್ಟೇಷನ್ ಇವಾಗ ಇಲ್ಲಿಂದ ಒಂದು ಬಿಯರಿಶ್ ಮೂಮೆಂಟಮ್ ಇದೆ. ಸೊ ಆ ಮೂಮೆಂಟಮ್ ಗಂಟ ನಾನು ವೆಯ್ಟ್ ಮಾಡ್ತೀನಿ. ಅಲ್ಲಿ ತನಕ ನಂದು ಇನ್ನು ಯಾವುದೂ ಟ್ರೇಡ್ ಇಲ್ಲ. ಓಕೆ, ಆಲ್ಮೋಸ್ಟ್ 9:50 ಆಯಿತು ಟೈಮು. ಓಕೆ, ವೆಯ್ಟ್ ಮಾಡಿ ನೋಡೋಣ. ನನ್ನ ಲೆವೆಲಿಗೆ ಬಂದರೆ ನಾನು ಬಿಯರಿಶ್ ಸೈಡು ಒಂದು ಪ್ಲ್ಯಾನ್ ಮಾಡ್ತೀನಿ. ಸೊ ಇವತ್ತಿಗೆ ಇದು ಬುಲ್ಲಿಶ್ ಪ್ಲ್ಯಾನು ಎಂಡು. ಇನ್ನು ಟ್ರೆಂಡ್ ಕಂಟಿನ್ಯೂ ಆದರೆ ನಾನು ಮತ್ತೆ ಟ್ರೇಡ್ ಮಾಡಲ್ಲ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಓವರ್ ಆಗಿದೆ ಇದು. ಇಲ್ಲಿಂದ ಒಂದು ರಿವರ್ಸಲ್ ಬರಲೇಬೇಕು. ಓಕೆ, ಬಿಯರಿಶ್ ಟ್ರೇಡ್ ಆದರೆ ನಾನು ಪ್ಲ್ಯಾನ್ ಮಾಡ್ತೀನಿ. ಅದರ್ವೈಸ್ ಇವತ್ತಿಗೆ ಈ 2 ಟ್ರೇಡ್ಗೆ ಕ್ಲೋಸು. ನಾಳೆ ಸಿಗೋಣ. ಇಲ್ಲ ಬಿಯರಿಶ್ ಟ್ರೇಡು ಏನಾರು ಮೂಮೆಂಟಮ್ ಸಿಕ್ಕಿದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟು ಟ್ರೇಡ್ ಪ್ಲ್ಯಾನ್ ಮಾಡೋಣ ಬಿಯರಿಶ್ ಸೈಡು. ಓಕೆ ಗೈಸ್, ಒಂದು ಬಿಯರಿಶ್ ಕ್ಯಾಂಡಲು ತುಂಬ ಹೆಲ್ದಿಯಾಗಿ ಬಿಲ್ಡ್ ಆಗ್ತಾಯಿದೆ. ಸೊ ನಾವು ಇನ್ ದ ಮನಿನಲ್ಲಿ 25,100 ಒಂದು ಟ್ರೇಡ್ ಪ್ಲ್ಯಾನ್ ಮಾಡೋಣ. ಓಕೆ, ಆಫ್ಟರು 178. ಓಕೆ, ಇವಾಗ ಪ್ರೆಸೆಂಟು 172, 73 ನಡೀತಾ ಇದೆ. ಆಫ್ಟರ್ 174 ಬ್ರೇಕ್ ಆದರೆ ನೀವು ಈ ಟ್ರೇಡ್ಗೆ ಎಂಟರ್ ಆಗ್ಬೋದು ಡೇ ಐ ತನಕ. ಇಲ್ಲಾಂದರೆ ಲೀವ್ ಇಟ್. ಓಕೆ, ಮೊಮೆಂಟಮ್ ಬರ್ತಾಯಿದೆ. 1 ಮಿನಿಟಲ್ಲಿ ಬಯರ್ಸ್ ಬರ್ತಾಯಿದ್ದಾರೆ. ಸೊ 178 ಎಂಟ್ರಿ ಇನ್ನೂ ಸಿಕ್ಕಿಲ್ಲ. ಆಲ್ಮೋಸ್ಟ್ ಈಗ 74, 75 ನಡೀತಾ ಇದೆ. ಓಕೆ, EMA ಕೂಡ ಸಪೋರ್ಟ್ ಆಗ್ತಾಯಿದೆ. ಪ್ಲ್ಯಾನ್ ಮಾಡೋಣ ಗೈಸ್. 178 ಬ್ರೇಕ್ ಆದರೆ ಈ ಟ್ರೇಡ್ಗೆ ಇನ್ನಾಗ್ತೀನಿ ನಾನು. SLO ಒಂದು 10 to 15 ಪಾಯಿಂಟ್ ಇರಲಿ. ಟಾರ್ಗೆಟು ಫಸ್ಟು 178ಇಂದ 188, ಈಗೇನು 200, ನೆಕ್ಸ್ಟು 220, ನೆಕ್ಸ್ಟು 250. ಓಕೆ, 4 ಟಾರ್ಗೆಟ್ ಇರಲಿ. ಏಕೆಂದರೆ ಅಲ್ಲಿ ಎಲ್ಲ ಒಂದೊಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಅಂದರೆ ಸೆಲ್ಲರ್ಸ್ ಏರಿಯಾ. ಸೊ ರಿಜೆಕ್ಷನ್ ಲೆವೆಲ್ ಅದು. ಅಲ್ಲಿ ತನಕ ಫಸ್ಟ್ ಟಾರ್ಗೆಟು 10 ಪಾಯಿಂಟು ಸೇಫರ್ ಸೈಡು. ಓಕೆ, ಎಂಟ್ರಿ ಸಿಕ್ತಾಗ ಎಂಟರ್ ಆಗೋಣ ಗೈಸ್. ಓಕೆ, ಫೈನಲಿ ಎಂಟ್ರಿ ಸಿಕ್ಕಿದೆ ಗೈಸ್. ಎಂಟರ್ ಆಗಿದ್ದೀನಿ ಟ್ರೇಡ್ಗೆ. ಜೊತೆಗೆ 1 ಮಿನಿಟಲ್ಲಿ ನನಗೆ ಕಪ್ಪನ್ ಹ್ಯಾಂಡಲ್ ಪ್ಯಾಟ್ರನ್ ಥರ ಕಾಣಿಸ್ತಾ ಇದೆ. ಓಕೆ, ಟಾಪ್ನ ಬ್ರೇಕ್ ಆಯಿತು, ಪ್ರೀವಿಯಸ್ ಹೈ ಟಾಪ್ನ. ಸೊ ನಾವು ಇದು ಪರ್ಫೆಕ್ಟ್ ಎಂಟ್ರಿ ಅಂತ ಅನಿಸುತ್ತೆ. ಓಕೆ, ನಾವಿಲ್ಲಿ ಒಂದು ಲಾಂಗ್ ಟಾರ್ಗೆಟ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಫಸ್ಟೇ ಟಾರ್ಗೆಟ್ ಹೇಳಿದ್ದೀನಲ್ಲ, ಫೈನಲ್ ಟಾರ್ಗೆಟ್ 250, ಫಸ್ಟ್ ಟಾರ್ಗೆಟು 188, ನಂತರ 200, 220, 250. ಓಕೆ, SLO ಸ್ಟ್ರಿಕ್ಟಾಗಿ 10 to 15 ಪಾಯಿಂಟ್ ಬೇಕೇ ಬೇಕು ಈ ಟ್ರೇಡ್ಗೆ. ಓಕೆ, ಟ್ರೇಡ್ಗೆ ಎಂಟರ್ ಆಗಿ ಆಲ್ಮೋಸ್ಟ್ 20 ಮಿನಿಟ್ಸ್ ಆಯಿತು. ಸ್ಟಿಲ್ ನಾಟ್ ಎನಿ ಮೂಮೆಂಟು. ಒಂದು 2-3 ಪಾಯಿಂಟ್ ಪ್ರಾಫಿಟ್ಗೆ ಹೋಯ್ತು, ಮತ್ತು ಈಗೇನು ಒಂದು 4-5 ಪಾಯಿಂಟ್ ಲಾಸಲ್ಲಿ ನಡೀತಾ ಇದೆ. ಸೊ ಹೋಲ್ಡ್ ಮಾಡಿ ಟ್ರೇಡ್ನ. ಓಕೆ, ನಾನು ಇನ್ಫಾರ್ಮ್ ಮಾಡ್ತೀನಿ. ಮತ್ತು ಯಾವತ್ತು ತುಂಬ ಟಾಪಲ್ಲಿ ತುಂಬ ಲೋವಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅವತ್ತೆಲ್ಲ ಹಿಂಗೆ ಗೈಸ್, ಮೂಮೆಂಟಮ್ ಸಿಕ್ಬಿಟ್ಟಿರುತ್ತಲ್ಲ, ಆಮೇಲೆ ಎಲ್ಲ ಸೈಡ್ ವೇಸು. ಓಕೆ ಗೈಸ್, ನಾನು ಟ್ರೇಡ್ನ ಹೋಲ್ಡ್ ಮಾಡಿದ್ದೆ. ಫಸ್ಟ್ ಟಾರ್ಗೆಟ್ ಡನ್ ಆಗಿದೆ 188. ಸೊ ಇನ್ನು ನಡೀತಾ ಇದೆ ಮಾರ್ಕೆಟು. ಮೊಮೆಂಟಮ್ ಕೂಡ ಬಿಯರಿಶೇ ಇದೆ. ಸೊ ಹೋಲ್ಡ್ ಮಾಡಿ ಟ್ರೇಡ್ನ. ಯಾರ್ಯಾರು ಬುಕ್ ಮಾಡಿದ್ದೀರಾ ಗೊತ್ತಿಲ್ಲ, ಯಾರ್ಯಾರು ಬುಕ್ ಮಾಡಿಲ್ಲ ಅವರು ಹೋಲ್ಡ್ ಮಾಡಿ ಟ್ರೇಡ್ನ. ಸೊ ಆಲ್ಮೋಸ್ಟ್ ನಾವು ಎಂಟ್ರಿ ಲೆವೆಲ್ ಆಗಿ 3/4 ಅವರ್ ಆದಮೇಲೆ ನಮಗೆ ಟಾರ್ಗೆಟ್ ಸಿಕ್ಕಿದೆ. ಫುಲ್ಲು ಸೈಡ್ ವೇಸ್ ಆಗಿಬಿಟ್ಟಿತ್ತು ಒಂದು ಹಾಫ್ ಆನ್ ಅವರು. ಓಕೆ, 188 ಹಿಟ್ ಆಗಿದೆ. ಪ್ರೆಸೆಂಟು 196 ಗಂಟ ಮೂಮೆಂಟಮ್ ಕೊಟ್ಟಿದೆ. ಇವಾಗ 190ನಲ್ಲಿ ನಡೀತಾ ಇದೆ. ಓಕೆ, ಹೋಲ್ಡ್ ಮಾಡಿ. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದು 200.
ಓಕೆ, ಸೆಕೆಂಡ್ ಟಾರ್ಗೆಟ್ ಡನ್ 200. ಓಕೆ, ಬುಕ್ ಮಾಡೋರು ಬುಕ್ ಮಾಡಿ, ಇಲ್ಲ ಹೋಲ್ಡ್ ಮಾಡ್ತೀನಿ ಅನ್ನೋರು ಧೈರ್ಯವಾಗಿ ಹೋಲ್ಡ್ ಮಾಡಿ. ಇನ್ನು ದೊಡ್ಡ ಟಾರ್ಗೆಟ್ ಸಿಗೋ ಚಾನ್ಸಸ್ ಇದೆ. ಸೊ ಇವಾಗಷ್ಟೇ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. ಫುಲ್ ಸೈಡ್ ವೇಸ್ ಆಗಿಬಿಟ್ಟಿತ್ತು. ಸೈಡ್ ವೇಸ್ ಆದಮೇಲೆ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. ಓಕೆ, ಗ್ರೀಡಿನೆಸ್ ಇರೋರು ಔಟ್ ಆಗ್ಬೋದು. ನಾನು ಹೋಲ್ಡ್ ಮಾಡ್ತೀನಿ ಟ್ರೇಡ್ನ. ನಂದು ಫಸ್ಟ್ ಟ್ರೇಡೇ ಬಿಯರಿಶ್ ಪ್ಲ್ಯಾನ್ ಇದ್ದಿದ್ದು. ಸೊ ಅಷ್ಟು ಪಾಯಿಂಟು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದ್ದು. ಸೊ ಅಲ್ಲಿಂದ ರಿವರ್ಸ್ ಆಗುತ್ತೆ, ಒಂದು ಗ್ಯಾಪ್ ಫಿಲ್ಲಿಂಗ್ ಕಾನ್ಸೆಪ್ಟಲ್ಲಿ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋ ಪ್ಲ್ಯಾನಲ್ಲಿದ್ದೆ. ಸೊ ಆದರೂ ಡೇಟಾ ಬೈಯರ್ಸು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಅದು ನಾವು ಒಂದೆರಡು ಸ್ಕ್ಯಾಲ್ಪ್ನ ಬುಕ್ ಮಾಡಿದ್ದೀವಿ ಅದರಲ್ಲೂ. ನೆಕ್ಸ್ಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಸೊ ಆ ಸೈಡು ನಾವು ಎಂಟ್ರಿ ತೊಗೊಂಡಿದ್ದೀವಿ. ಅದಾದಮೇಲೆ ಸೈಡ್ ವೇಸ್ ಆಗಿತ್ತು. ಇವಾಗ ಇದರಲ್ಲೂ ಕೂಡ ನಾವು ಪ್ರಾಫಿಟಲ್ಲೇ ಇದ್ದೀವಿ. ಇದು ಆಲ್ಮೋಸ್ಟು ಡೇ ಲೋ ತನಕನೂ ನನಗೆ ಟಾರ್ಗೆಟ್ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಹೋಲ್ಡ್ ಮಾಡ್ತಾಯಿದ್ದೀನಿ ನಾನು ಟ್ರೇಡ್ನ. SL ಮಾತ್ರ ಸ್ಟ್ರಿಕ್ಟಾಗಿ ಟ್ರಯಲ್ ಮಾಡ್ತಾ ಹೋಗಿ. ಮ್ಯಾನ್ಯುವಲಿ ಯಾವುದು ಬೇಡ, ಎಲ್ಲ ಸಿಸ್ಟಮಲ್ಲಿ ಇರಲಿ SL. ಓಕೆ, ಬ್ಯೂಟಿಫುಲ್ ಸ್ಪೈಕ್ ಗೈಸ್. ಥರ್ಡ್ ಟಾರ್ಗೆಟು ಡನ್ ಆಗೋಯ್ತು 220. ನೆಕ್ಸ್ಟ್ ಟಾರ್ಗೆಟ್ ಇನ್ನು 250ನೇ. ಓಕೆ, ಟ್ರಯಲ್ ಮಾಡಿ. ಓಕೆ, ಟಾರ್ಗೆಟ್ ಡನ್. ಬುಕ್ ದ ಟ್ರೇಡ್. ಬುಕ್ ಮಾಡಿ ಗೈಸ್. ಮೊಮೆಂಟಮ್ ಸಿಗ್ತಾಯಿದೆ. ಇನ್ನು ಎಷ್ಟಿಗಿದೆ ಎಷ್ಟರಲ್ಲಿ ಬುಕ್ ಮಾಡಿ. ಆಲ್ಮೋಸ್ಟ್ 52, 53, 54, 55, 56, 57, 58 ಗಂಟೆ ಮೊಮೆಂಟಮ್ ಸಿಕ್ಕಿದೆ. ಓಕೆ, ಬುಕ್ ಮಾಡಿ ಗೈಸ್ ಟ್ರೇಡ್ನ. ಸೊ ಇದು ಫುಲ್ಲು ಡೇ ಲೋ ತನಕ ಬಂತು. ಈಗ ಸಪೋರ್ಟ್ ಏರಿಯಾ ಬೈಯರ್ಸ್ ಏರಿಯಾದಲ್ಲಿದ್ದೀವಿ. ಸೊ ಈ ಟ್ರೇಡ್ನ ಇಲ್ಲಿ ಬುಕ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಓಕೆ, ಕ್ಲೋಸ್ ದ ಟ್ರೇಡ್. ಓಕೆ, ವಿಕ್ ಕೊಟ್ಟು ಕ್ಯಾಂಡಲು ಕೆಳಗಡೆ ಬರ್ತಾ ಇದೆ. ಓಕೆ, ಬುಕ್ ದ ಟ್ರೇಡ್. ಓಕೆ, ಬೆಳಿಗ್ಗೆ ಫಸ್ಟ್ ಟ್ರೇಡು ಸಿ ಸೈಡು ಒಂದು ಸ್ಕ್ಯಾಲ್ಪು ಜೊತೆಗೆ ಆಲ್ಮೋಸ್ಟ್ ಡಬಲ್ ಸ್ಕ್ಯಾಲ್ಪ್ ಅನ್ಕೋಬೋದು. ಒಂದು ಟ್ರೇಡು ಒಂದು 20 ಪಾಯಿಂಟು 25 ಪಾಯಿಂಟ್ ನಿಯರು ಫಸ್ಟು ಟ್ರೇಡು ಪ್ರಾಫಿಟ್ ಮಾಡಿದ್ವಿ. ಎಗೈನು ಸೇಮು ಒಂದು 10 ಪಾಯಿಂಟ್ ಒಂದು ಸ್ಕ್ಯಾಲ್ಪಿಂಗು, 2 ಟ್ರೇಡು. ಫೈನಲಿ 3ನೇ ಟ್ರೇಡು ಬಿಯರಿಶ್ ಸೈಡ್ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ರಿವರ್ಸಲ್ ಏರಿಯಾ ಪ್ಲ್ಯಾನ್ ಇದು. ಏನು ಗ್ಯಾಪ್ ಫಿಲ್ಲಿಂಗ್ ಇರುತ್ತೆ, ಗ್ಯಾಪ್ ಫಿಲ್ಲಿಂಗ್ ಆಗ ಕಾನ್ಸೆಪ್ಟು ಬೆಳಗ್ಗೆ ಮಾಡಿದ್ದು. ಸೊ ಅದಾದಮೇಲೆ ಸ್ವಲ್ಪ ಮೂಮೆಂಟಮ್ ಕೊಟ್ಟಿತ್ತು. ಇವಾಗ ಡೇ 5 ತನಕ ನಾವು ಟ್ರೇಡ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಇಲ್ಲಿಂದ ಬ್ರೇಕ್ ಆದರೆ ಇನ್ನು ಫುಲ್ಲು ಗ್ಯಾಪ್ ಫಿಲ್ಲಿಂಗೇ. ಪ್ರೀವಿಯಸ್ ಲೋ ಏನಿತ್ತು ನೆನ್ನೆದು, ಅಲ್ಲಿ ತನಕ ಮಾರ್ಕೆಟ್ ಮೂವ್ ಆಗುತ್ತೆ. ಸೊ ಅಲ್ಲಿ ತನಕ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ಸಾಕು ನಮಗೆ ಇಷ್ಟೇ ಟ್ರೇಡು. ಇಲ್ಲಿಂದ ಒಂದು ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಸಪೋರ್ಟ್ ತಗೊಳ್ತಾ ಇದೆ, ಬೈಯಿಂಗ್ ಏರಿಯಾ ಇದು. ಹಾಗಾಗಿ ನಾವು ಟ್ರೇಡ್ನ ಕ್ಲೋಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇವತ್ತು 3 ಟ್ರೇಡ್ ತೊಗೊಂಡ್ವಿ, 3 ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ದೀವಿ. ಒಂದು SL ಕೂಡ ಆಗಿಲ್ಲ. ಸೊ ಈ 3ನೇದು ನನಗೆ ಒಂದು ಹಾಫ್ ಆನ್ ಅವರು 3/4 ಗಂಟೆ ಟೈಮು ಫುಲ್ಲು ಸೈಡ್ ವೇಸ್ ಆಗೋಯ್ತು ಮಾರ್ಕೆಟು. ಇದು SL ತಗೊಳುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಅದು SL ಆಗಿಲ್ಲ. ಟಾರ್ಗೆಟು ತುಂಬ ಬಿಗ್ ಟಾರ್ಗೆಟ್ ಕೊಟ್ಟಿದೆ. ಆಲ್ಮೋಸ್ಟು 178 to 250 ಅಂದರೆ 50, 60, 70, 72, 72 ಪಾಯಿಂಟ್ಸು ನಾವು ಈ ಟ್ರೇಡಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ಇದೇ ಥರ ಟ್ರೇಡ್ಸ್ಗೆ ನೀವು ನನ್ನ ಟೆಲಿಗ್ರಾಮಲ್ಲಿ ಫ್ರೀ ಗ್ರೂಪ್ ಇದೆ, ಅಲ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ. ನೀವು ಅಲ್ಲಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಫಾಲೋ ಮಾಡ್ಬೋದು, ಕಾಲ್ಸ್ನ ಕಾಪಿ ಮಾಡ್ಕೋಬೋದು. ಓಕೆ, ಹಾಗೆ ನಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟ್ರೇಡಲ್ಲಿ ಸಿಗೋಣ. ಬಾಯ್.